ಹಾಯ್ ಗಾಯ್ಸ್, ಎಲ್ಲರಿಗೂ ಶುಭೋದಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ. ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಎದ್ದೇಳೋದೆಲ್ಲ ಲೇಟ್ ಆಯಿತು ಗೈಸ್. ಎದ್ದು ನನ್ನ ಮಗುನಿಗೆ ಟಿಫನ್ ಮಾಡಿಸೋಣ ಅಂತೇಳಿ ಮಾಡಿಸ್ತಾ ಇದ್ದೆ. ಇವತ್ತು ಮಮ್ಮಿ ದೋಸೆ ಬಿಟ್ಟಿದ್ರು ಅಂತ ದೋಸೆ ಹುಯ್ತಾ ಇದೆ. ನೋಡಿ, ಈ ಥರ ಪ್ಲೇಟ್ ಮುಚ್ಚಿ ಬೇಯಿಸಿದ್ರೆ ಮಕ್ಕಳಿಗೆ ಸ್ವಲ್ಪ ಸಾಫ್ಟಾಗಿ ಬೇಯುತ್ತೆ ಅಂತೇಳಿ ಈ ಥರ ಪ್ಲೇಟ್ ಮುಚ್ಚಿ ಬೇಯಿಸ್ತಾ ಇದ್ದೀನಿ. ಪ್ಲೇಟ್ ಮುಚ್ಚಿ ಒಂದು 3-4 ನಿಮಿಷ ಬೇಯಿಸಬೇಕು. ಅದು ಸಾಫ್ಟ್ ಆಗುತ್ತೆ. ಸಾಫ್ಟಾಗಿ ಬೇಯಿದ್ರೆ ಮಕ್ಳಿಗೂ ತಿನ್ನೋಕ್ಕೆ ಸ್ವಲ್ಪ ಈಸಿ ಆಗುತ್ತೆ ಅಂತೇಳಿ ಆ ಥರ ಮಾಡ್ತಾಯಿದ್ದೀನಿ ಗೈಸ್. ಫೈನಲಿ ದೋಸೆ ಎಲ್ಲ ಬೆಂದಾಯಿತು. ನಾನು ಪ್ಲೇಟಿಗೆ ಎಲ್ಲ ಶಿಫ್ಟ್ ಮಾಡ್ಕೊಂಡು ಅವನಿಗೆ ಮೊಸರು ಮತ್ತು ದೋಸೆ ತಿನ್ಸೋಣ ಅಂತೇಳಿ ತಿನ್ನಿಸ್ತಾಯಿದ್ದೆ. ನೋಡಿ, ಅವನು ಈಚೆ ಹೋಗಿ ತಿನ್ನೋಣ ಬನ್ನಿ ಮಮ್ಮಿ ಅಂತ ಕರೀತಾ ಇದ್ದ. ಇವಾಗಿನ ಜನ್ರೇಷನಲ್ಲಿ ಹೇಗಂದರೆ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ನಾವು ಕೇಳಲೇಬೇಕು. ಅದಕ್ಕೆ ಅವನು ಹೊರಗಡೆ ಎಲ್ಲ ಕರ್ಕೊಂಡೋಗಿ ಊಟ ಎಲ್ಲ ಮಾಡಿಸಿ ಸ್ವಲ್ಪ ಹೊತ್ತು ಅವನ್ನ ಎಲ್ಲ ಆಟಾಡಿಸ್ತಾ ಇದ್ವಿ. ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಹೊಸ್ಲು ಪೂಜೆ ಮಾಡೋಣ ಅಂತೇಳಿ ಹೊಸ್ಲೆಲ್ಲ ನೀಟಾಗಿ ತೊಳೆದು ಅಲ್ಲಿ ಅರಿಶಿನ ಕುಂಕುಮ ಎಲ್ಲ ಹಾಕಿ ರಂಗೋಲಿ ಎಲ್ಲ ಬಿಡ್ತಾಯಿದ್ವಿ. ರಂಗೋಲಿ ಎಲ್ಲ ಬಿಡಬೇಕು ಅಂದರೆ ಯೋಚನೆ ಬರುತ್ತೆ, ಯಾವ್ದು ಬಿಡಬೇಕು, ಯಾವ್ದು ಬಿಟ್ಟರೆ ಚೆನ್ನಾಗಿ ಕಾಣುತ್ತೆ ಅಂತ. ರಂಗೋಲಿ ಎಲ್ಲ ಹಾಕಾಯಿತು. ಇಲ್ಲೇ ಗಿಡದಲ್ಲಿ ಹೂವು ಬಿಟ್ಟಿರೋದನ್ನೇ ಮುಡ್ಸೋಣ ಅಂತೇಳಿ ಗಿಡದಲ್ಲಿ ಹೂವು ಕಿತ್ಕೊಬರೋಣ ಅಂತ ಹೋಗಿದ್ದೆ. ಹೂವು ಕಿತ್ಕೊಂಡು ಬಂದೆ. ನೋಡಿ, ಎರಡು ಹೂವು ಬಿಟ್ಟಿತ್ತು. ಫೈನಲಿ ಹೂವು ಎಲ್ಲ ಮುಡಿಸ್ದೆ. ಹೂವು ಮುಡಿಸಿದ್ರೆ ನೋಡೋಕ್ಕೆ ಹೊಸ್ಲು ತುಂಬ ಚೆನ್ನಾಗಿ ಕಾಣುತ್ತೆ. ಫೈನಲಿ ನೋಡಿ, ಈ ಥರ ರೆಡಿ ಆಯಿತು ಹೊಸ್ಲು. ತಿಂಡಿಗೆ ದೋಸೆ ಮತ್ತು ಬೋಟಿ ಗೊಜ್ಜು ಮಾಡಿದ್ರು ಅಂತೇಳಿ ತಿನ್ನೋಣ ಅಂತ ಹಾಕ್ಕೊಂಡು ಬಂದೆ. ಅಷ್ಟರಲ್ಲಿ ನನ್ನ ಮಗನ ಅವರಪ್ಪ ಅವ್ರ ಮನೆಗೆ ಕರ್ಕೊಂಡು ಹೋಗಿದ್ರು. ಅಲ್ಲೇ ಸ್ವಲ್ಪ ಆಟ ಆಡ್ತಿದ್ದು ಕ್ಲಿಪ್ಪಿಂಗ್ ಕಳಿಸಿದ್ರು. ಈ ಥರ ಎಲ್ಲ ಆಟಾಡ್ತಾಯಿದ್ದ. ಇವತ್ತಿಗೆ ನನ್ನ ವ್ಲಾಗ್ ಮುಗೀತು ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್ ಆ್ಯಂಡ್ ಸಪೋರ್ಟ್ ಮೈ ಚಾನಲ್.